ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡೋ ನಮಸ್ಕಾರಗಳು. ಹೈರಿವ ತ್ರಿಬಲ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮೈ ಚಾನಲ್. ಬನ್ನಿ ನಿಮ್ಮ ಪರ್ಸನ್ ಲವ್ ನೋಟ್ಸ್ ನೋಡುವ. ನಿಮ್ಮ ಪರ್ಸನ್ ನಿಮಗೆ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ಆ ಒಂದು ಲವ್ ನೋಟ್ಸನ್ನು ನೋಡುವ. ಓಕೆ, ಐ ವಿಲ್ ಮ್ಯಾರಿ ಯು, ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮದೇ ಯೋಚನೆ, ನಿಮ್ಮದೇ ಯೋಚನೆ ಅಂತೆ ನಿಮ್ಮ ಪರ್ಸನ್ಗೆ. ಯಾವಾಗಲೂ ನಿಮ್ಮ ಯೋಚನೆಯಲ್ಲೇ ನಿಮ್ಮ ಪರ್ಸನ್ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮರೆತಿರುವೆ ನನ್ನನ್ನು, ನಿಮ್ಮ ಪರ್ಸನ್ನ ನೀವು ಮರೆತು ಬಿಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿಯಲ್ಲಿ ಬೇಸರ, ಕೆಲವರಿಗೆ ನಿಮ್ಮ ಪ್ರೀತಿನಲ್ಲಿ ಬೇಸರ ಆಗಿದೆಯಂತೆ, ಬೇಜಾರಾಗಿದೆಯಂತೆ. ಸಮಯ ಬೇಕಾಗಿದೆ, ಟೈಮ್ ಕೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್ ನಿಮ್ಮ ಕಡೆಯಿಂದ. ಟೈಮ್ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಪ್ರೀತಿಯಲ್ಲಿ ಬದಲಾವಣೆ, ಕೆಲವರಿಗೆ ಇಲ್ಲಿ ಪ್ರೀತಿನಲ್ಲಿ ಬದಲಾವಣೆ ಅನ್ನೋದು ಬೇಕಾಗಿದೆಯಂತೆ, ಬದಲಾವಣೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಕೆಂಪು ಗುಲಾಬಿ ಹೂ, ಪ್ರೀತಿಯ ಸಂಕೇತ. ಗುಲಾಬಿ ಹೂವನ್ನು ನಿಮಗೆ ಕೊಡೋದಕ್ಕೆ ಅಥವಾ ನಿಮ್ಮ ಪರ್ಸನ್ ನಿಮ್ಮ ಕಡೆಯಿಂದ ಬೇಕು ಅಂತ ಕೇಳ್ತಿರೋವಂಥದ್ದು. ವಿರಹ ವೇದನೆಯಲ್ಲಿರುವೆ ನಿಮ್ಮ ಪರ್ಸನ್, ನೀವಿಲ್ಲದೆ ಇರೋದ್ರಿಂದ ತುಂಬ ವಿರಹ ವೇದನೆಯಲ್ಲಿ ಕಾಯ್ತಾ ಇದ್ದಾರಂತೆ. ಆದಷ್ಟು ಬೇಗ ಅವರನ್ನು ಸೇರಿ ಹೊಸದಾದ ಪ್ರೀತಿ, ಕೆಲವರು ಇಲ್ಲಿಗೆ ಹೊಸದಾದ ಪ್ರೀತಿ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ನನ್ನನ್ನು ಮದುವೆಯಾಗುವೆ, ನೋಡಿ ಆಗಲೂ ಕೂಡ ನೀನು ಮದುವೆ ಆಗ್ತೀನಿ ಅಂದರು, ಮತ್ತೆ ನನ್ನನ್ನು ಮದುವೆ ಆಗ್ತೀಯ ಅಂತ ನಿಮ್ಮ ಪರ್ಸನಲ್ಲಿ ಕೇಳ್ತಾ ಇದ್ದಾರೆ. ಒಂಟಿತನದ ಭಾವನೆ, ಖಂಡಿತವಾಗ್ಲೂ ನೀವಿಲ್ಲದಲ್ಲೇ ನಿಮ್ಮ ಪರ್ಸನ್ಗೆ ಒಂಟಿತನ ಅನ್ನೋದು ತುಂಬಾ ಕಾಡ್ತಾ ಇದೆ, ತುಂಬಾ ಫೀಲ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಷ್ಕಲ್ಮಶ ಪ್ರೀತಿ ಪ್ರೇಮ, ನಿಮ್ಮ ಪ್ರೀತಿನಲ್ಲಿ ಯಾವುದೇ ರೀತಿಯ ಒಂದು ಕೆಟ್ಟ ಭಾವನೆ ಅನ್ನೋದು, ಕೆಟ್ಟತನ, ಸುಳ್ಳು, ಮೋಸ ಅನ್ನೋದು ಇಲ್ಲ, ನಿಷ್ಕಲ್ಮಶವಾಗಿದೆ ನಿನ್ನ ಪ್ರೀತಿ ಅಂತ ಹೇಳ್ತಾ ಇದ್ದಾರೆ. ಸ್ನೇಹ ಮತ್ತು ಪ್ರೀತಿ, ಈ ನಿಮ್ಮ ಪ್ರೀತಿ ಸ್ನೇಹ ಎರಡೂ ಕೂಡ ಬೇಕು ಅಂತ ಕೇಳ್ತಾ ಇದ್ದಾರೆ. ಯು ಆರ್ ಮೈ ಲೈಫ್, ನೀವು ಅವರ ಜೀವನ ಅಂತೆ, ಲೈಫ್ ಅಂತೆ ಅಂತ ಹೇಳ್ತಾ ಇದ್ದಾರೆ. ನೀನು ನನ್ನ ಜೀವನ ಅಂತ ಹೇಳ್ತಾ ಇದ್ದಾರೆ. ಹಾಡಿನಲ್ಲೂ ನಿನ್ನದೇ ನೆನಪು ಮತ್ತು ಕೊಂಗು, ನಿಮ್ಮ ನೆನಪಾದಾಗೆಲ್ಲ ಅವರು ಹಾಡನ್ನು ಹಾಕ್ಕೊಂಡು ನಿಮ್ಮನ್ನು ನೆನೆಸ್ಕೊತೀನಿ ಅಂತ ಹೇಳ್ತಾ ಇದ್ದಾರೆ. ಅಥವಾ ಹಾಡುಗಳು ಬಂದಾಗ ನೀವು ಅವ್ರಿಗೆ ನೆನಪಾಗ್ತಿರಂತೆ. ಇರುವೆ ಜೊತೆಗೆ ಕೊನೆವರೆಗೂ ನನ್ನ ಜೊತೆನೇ ಇರ್ತೀಯ ಅಂತ ನಿಮ್ಮ ಪರ್ಸನ್ ನಿಮ್ಮನ್ನು ಕೇಳ್ತಾ ಇದ್ದಾರೆ. ನೀನು ನನ್ನ ಅದೃಷ್ಟ, ಕೆಲವರು ಇಲ್ಲಿ ನಿಮ್ಮ ಪರ್ಸನ್ಗೆ ನೀವು ಅದೃಷ್ಟ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದರೆ ಅವ್ರ ಲೈಫಲ್ಲಿ ನೀವು ಬಂದಮೇಲೆ ಕೆಲವೊಂದು ಬದಲಾವಣೆಗಳಾಗಿರ್ಬೋದು, ಅದರಿಂದ ಕೂಡ ಅವರು ಆ ರೀತಿ ನಿಮ್ಮನ್ನು ಅಂದ್ಕೊಂಡಿರ್ಬೋದು. ಉಡುಗೊರೆ ಬೇಕಾಗಿ, ಕೆಲವರಿಗೆ ಇಲ್ಲಿ ಪ್ರೀತಿನಲ್ಲಿ ಗಿಫ್ಟ್ ಬೇಕಾಗಿದೆಯಂತೆ, ಗಿಫ್ಟ್ ಕೇಳ್ತಾ ಇದ್ದಾರೆ ನಿಮ್ಮ ಕಡೆಯಿಂದ ನಿಮ್ಮ ಪರ್ಸನ್. ಹಣದ ಕೊರತೆ ಮತ್ತು ತೊಂದರೆ, ಕೆಲವರಿಗೆ ಇಲ್ಲಿ ಪ್ರೀತಿನಲ್ಲಿ ಅಥವಾ ಮದುವೆ ಆಗೋದಕ್ಕೆ ಹಣದ ತೊಂದರೆ ಆಗಿರ್ಬೋದು, ಹಣದ ಸಮಸ್ಯೆ ಆಗಿರ್ಬೋದು, ಅದನ್ನು ನಿಮ್ಮ ಪರ್ಸನಲ್ಲಿ ಫೀಲ್ ಮಾಡ್ತಾ ಇದ್ದಾರೆ ಅಥವಾ ಹೇಳ್ಕೊತಾ ಇದ್ದಾರೆ. ಪ್ರೀತಿಯಲ್ಲಿ ಸೋತಿರುವೆ, ಕೆಲವ್ರಿಗೆ ಇಲ್ಲಿ ಪ್ರೀತಿನಲ್ಲಿ ಸೋತಿದ್ದೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರೀತಿಗೆ ಅವ್ರ ಕಡೆಯಿಂದ ಯಾವುದೇ ರೀತಿಯ ಒಂದು ಉತ್ತರ ಅನ್ನೋದು ಸಿಗದಲೇ ಬೇಜಾರಾಗಿ ಪ್ರೀತಿನಲ್ಲಿ ಸೋತಿರುವಂಥದ್ದು ಕೂಡ ಇಲ್ಲಿ ಆಗಿರುವಂಥದ್ದಿದೆ. ಓಕೆ, ಇದಿಷ್ಟು ಜನರಲ್ ರೀಡಿಂಗ್ ಆಗಿರುತ್ತೆ. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.